ಉಪಚುನಾವಣೆ ಬಂತು. ಯಾರಿಗೆ ಗೆಲ್ಲಿಸ್ಬೇಕು? ಏನೇನು ಅಭಿವೃದ್ಧಿ ಆಗೈತಿ ಇಂದ? ಯಾರನ್ನ ಗೆಲ್ಲಿಸ್ತೀಯಣ? ಯಾವ ಸರ್ಕಾರ ಬಂದ್ರು ಅದನ್ನೇ. ಏನೇ ಆಗಿಲ್ಲ ಕೆಲಸ? ಏನ್ ಮಾಡದಾರ? ಯಾವ್ದು? ಇಲ್ಲಿ 8 ಕೋಟಿ ರೂಪಾಯಿ ಮಾಡಿದ್ರಲ್ಲ, ಅದೇ ರೋಡ್ ಐತಲ್ಲ. ನೋಡ್ಕೊಂಡು ಹೋಗ್ಬೇಕು ನೀವು. ನ್ಯೂಸ್ನವರು ಸುಮ್ಮನೆ ಇದನ್ನೇ ಹೇಳ್ಬಾರ್ದು, ಇದ್ದರ್ನ ಇಲ್ಲರ್ನ ಕೇಳಬಾರ್ದು. ನ್ಯೂಸ್ನವರು ತೋರಿಸ್ಬೇಕು. ಫಸ್ಟು ರೋಡು ಇದೆಲ್ಲ 8 ಕೋಟಿ ರೂಪಾಯಿ ರೋಡ್ ಆಗೈತೆ ಅಂತ ಹೇಳಿದ್ರು, ಯರಬಳ್ಳಿಯಿಂದ ಐಮಂಗ್ಲ. ಅದಾಗಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಐತೆ. ಸಮಸ್ಯೆ ಏನು ತಗೊಂಡೋದ್ರಲ್ಲಪ್ಪ ಎಲ್ಲ ಇಲ್ಲೇ ಅದು ನೀರಿಂದು. ಹಿರಿಯೂರು ತಾಲೂಕಿನ ತಗೊಂಡೋಗಿ ಚಳ್ಳಕೆರೆ ಇದಕ್ಕೆ ಹಾಕಿದ್ರ, ಅಲ್ಲೆಲ್ಲ ಹಳ್ಳಿಗೂ ಕೊಟ್ಟದಾರ. ಇಲ್ಲಿ ಹೋಗ್ಲಿ 8 ಕ್ವಾರ್ಟರ್ಸ್ ನೀರಿಲ್ಲ. ಇಲ್ಲಿಂದ ದುರ್ಗಕ್ಕೆ ಹೋಗುತ್ತೆ, ಆದರೆ ಒಂದು ಪಾಯಿಂಟ್ ಬಿಟ್ಕೊಡ್ಲಿಲ್ಲ ನೀರಿಗೆ. ಒಂದು ಶೌಚಾಲಯ ಇಲ್ಲ, ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ, ಏನೂ ಇಲ್ಲ. ಯಾರು ಗೆಲ್ಬೇಕು ನೆಕ್ಸ್ಟ್ ಉಪಚುನಾವಣೆಗೆ? ಯಾರು ಗೆಲ್ತಿರ್ತಿ? ಈಗ ಜನ ಮನಸ್ಸು ಮಾಡೋದು ಏನು ಹೇಳ್ತಾರೆ ಗೊತ್ತಾ? ಈಗ ಇರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲೇನು ಮಾಡ್ತಾರೆ, ಕಾಂಗ್ರೆಸ್ನವ್ರನ್ನೇ ಗೆಲ್ಲಿಸ್ತಾರೆ. ಈಗ ಅವ್ರನ್ನ ಗೆಲ್ಸಿರಿ ಏನಾದರೂ ಒಂದು ಕೆಲಸ ಮಾಡ್ಕೋಬೋದು ಅಂತ, ಬೇರೆಯವ್ರಿಗಾದ್ರೆ ಏನು ಬರಲ್ಲ. ಸುಧಾಕರ್ ಅಂದ್ರೆ ಡಿ ಸುಧಾಕರ್ ಅವರ ಪುತ್ರ ಮಾಡಿದ್ರೆ ಮಾಡ್ಬೋದು, ಮಾಡ್ತಾರಂತ ನಂಬಿಕೆ ಐತೆ. ಅಷ್ಟೇ. ಕೊಟ್ಟು ಮಾತು ಉಳಿಸ್ಕೋಬೇಕು ಅವರು. ಅವ್ರು ಉಳಿಸ್ಕೊಂಡಿಲ್ಲಲ್ಲ, ಏನು ಕೆಲಸ ಅಭಿವೃದ್ಧಿ ಆಗಿಲ್ಲ. ಇವ್ರಾದ್ರೂ ಉಳಿಸ್ಕೊಳ್ಳಿ ಅಂತೀರಿ. ಈ ಸಲ ಉಪಚುನಾವಣೆ ನಡೆಯಕತ್ತೈತಿ. ಈ ಸಲ ನೋಡ್ಬೇಕು, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಬಿಡೋದು. ಈಗ ನಮಗೆ ನೀರಿನ ಪ್ರಾಬ್ಲಮ್ ಐತೆ. ನಮ್ಗೆ ಮಾರಿಕಣಿ ವಿಲೆ ಮಗ್ಲಾಗೈತಪ್ಪ, ಎಲ್ಲರೂ ನೀರಿನ ಸಮಸ್ಯೆ ಐತಿ ಅಂತಿರಲ್ಲ. ಯಾಕೆ ಬರ್ಬೇಕಲ್ಲ ವೋಟಿಂಗ್, ಅದಕ್ಕೆ ನಡೀತೈತೆ. ಎಲೆಕ್ಷನ್ಗೆ ಅವರು ನೀವು ಕೇಳಬೇಕು, ಅವ್ರ ಮಟ್ಟ ನೀರಿನ ವ್ಯವಸ್ಥೆ ಮಾಡ್ಕೊಡಲ್ಲ. ಮಾಡ್ಬೇಕಪ್ಪ, ಮತ್ತೆ ನೀರು ಬೇಕು ಅಂದ್ರೆ ಹಾಕ್ಲೇಬೇಕು. ಈಗ ಎಷ್ಟು ಸಲ ಹಾಕ್ತೀರಿ? 4 ಸಲ 3 ಸಲಿನ ಸುಧಾಕರ್ ಸಾಹೇಬ್ರನ್ನ ಗೆಲ್ಸಿ ಬಂದಿರ, ಆದ್ರೂ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಈಗ ಯಾರು ಬೇಕು? ಯಾರು ಅಂತ ನೋಡ್ಬೇಕಿನ್ನ ಇನ್ನ ಯಾರು ಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಂತರ್ ಬೇಕು ಹೇಳತ್ತೆ, ಓಟ್ ಹಾಕಾರ ಅಂತರ್ಗೆ ಹಾಕ್ತೀಯ. ಏನ್ ಅಜೆಂಡಾ ಇಟ್ಕೊಂಡು ಈ ಸಲ ಓಟ್ ಹಾಕ್ತೀಯ? ಮತ್ತೆ ಕೇಳಕ್ ಬಂದವ್ರಿಗೆ ಏನಂತ ಕೇಳ್ತೀಯ ನೀನು? ಈಗ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಹಿಂಗೆ ಒಬ್ಬರಿಗೆ ದುಡ್ಡು ಕೊಟ್ಟು ಓಟ್ ಹಾಕೋಕ್ಕಿನ, ದುಡ್ಡು ಇಸ್ಕೊಂಡು ಓಟ್ ಹಾಕೋಕ್ಕಿನ ಅದರಿಂದ ಒಳ್ಳೇದಾದ್ರೆ ಓಟ್ ಹಾಕ್ಬೋದಪ್ಪ. ಈಗ ಸುಮ್ಮನೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಬಿಟ್ರೆ ಈಗ ಸುಮ್ಮನೆ ನೀರಿನ ಸಮಸ್ಯೆ ಬಗೆಹರಿಯೋದಿಲ್ಲ ನಮಗೆ. ಸಾಹೇಬ್ರು ಕೆಲಸ ಮಾಡಿದಾರೆ ಇಲ್ಲಿ? ಮಾಡಿದ್ದಾರೆ. ಹೆಂಗೈತಿ ಅಭಿವೃದ್ಧಿ ಆಗೈತಿ ಊರು? ಆಗೈತೆ ನೋಡಿ. ಯಾರು ರಿಸರ್ಚ್ ಮಾಡ್ತಾರ ಇದಿಲ್ಲ, ಬಾತ್ರೂಮ್ ಇಲ್ಲ. ಸರ್ಕಲ್ ನೋಡ್ರಿ ಹೆಂಗೈತೆ, ಆಡೋಯ್ತೈತಿ. ಹಿಂದಿದ್ದಾರೆ ಕೆಲಸ ಮಾಡಿದ್ರು ಇಲ್ಲಿ? ಯಾರು ಏನೇನು ಮಾಡೋದಿಲ್ಲ, ಬರ್ತಾರೆ ಅದೇ ಹೋಗ್ತಾರೆ. ಐಬಂಗ್ಲಂದ್ರೆ ಆಡ್ಬಿದ್ದೈತೆ ನೋಡ್ರಿ, ಎಲ್ಲ ನೋಡಿ ಕೊಚ್ಚ ನೋಡಿ. ಭಾರಿ ಅಭಿವೃದ್ಧಿ ಮಾಡ್ತಾರೆ ನೋಡ್ರಿ ಇಲ್ಲಿ ಊರಾಗ. ಉಪಚುನಾವಣೆ ಬಂತೀಗ, ಇನ್ನು ಸ್ವಲ್ಪ ದಿನದಾಗ ಯಾರು ಗೆಲ್ಬೇಕು? BJP ಗೆಲ್ಲಿಬೇಕು. BJP ಬರ್ಬೇಕು ನೋಡ್ರಿ, ಅವಾಗಲೇ ಏನಾನು ಉದ್ಧಾರ ಆಗ್ಬೇಕಾರೆ. ಕಾಂಗ್ರೆಸ್ನವ್ರು ಸರಿಯಾಗಿ ಮಾಡಿರ್ತಾರೆ. ಕೆಲಸ ಅಭಿವೃದ್ಧಿ ಏನು ನೋಡ್ರಿ ಐಮಂಗ್ಲ ಇನ್ನು ಈ 3 ಸಲ ಗೆದ್ರು ಅಂತ ಸುಧಾಕರ್ ಸಾಹೇಬ್ರು. ನಮ್ಮೂರ ಗೆದ್ದಿಲ್ಲ, ಅದು ಅವ್ರಿಗೆ ಹೋಗಿ ಗೆಲ್ಸಿದ್ದು. ಅಲ್ಲೆಲ್ಲಿ ಗೆಲ್ಸ್ಯಾರ? ಹಿರಿಯರು ಧರ್ಮಪುರ ಒಬ್ಬಳಿಗೆ ತಗೊಂಡಿರೋದು. ಮತ್ತೆ ಕೆಲಸ ಆಗಂತಾರೆ ಈ ಸಲ ಓಟ್ ಹಾಕ್ತೀರಿ ನೀವು? ನೀರಿನ ಸಮಸ್ಯೆ ಮತ್ತೆ ರೋಡ್ ಎಲ್ಲ ಬಗೆಹರಿಸಿ ಓಟ್ ಹಾಕ್ತೀರಾ? ಯಾವ್ದು ನೋಡಿ ಸ್ವಾಮಿ, ಏನಾದ್ರು ನೀವು ನೋಡ್ರಿ ಕೊಚ್ಚೆ ನೋಡಿ. ನೆಕ್ಸ್ಟ್ ಬರಂತಾರ, ನೆಕ್ಸ್ಟ್ ಬರೋರು ಮಾಡ್ಲಿ ಅಂತ. ಮಾಡಲಿ, ಒಳ್ಳೇದಾಗಲಿ. ನಾವಿಂದ ಆಗೋದು ನಮ್ದು ಅಲ್ಲ. ಐಮಂಗ್ಳ ಏನಾದರೂ ಇಂಪ್ರೂವ್ ಆಗಿದ್ರೆ ಏನಾದರೂ ಅನ್ಬೋದು. ಬಂದು ಓಟ್ ಹಾಕೋವರೆಗೂ ಹಂಗೆ ಹಿಂಗೆ ಅಂತಾರೆ. ಓಟ್ ಹಾಕಿ ಆದ್ಮೇಲೆ ಯಾರು ಮಾತಾಡಲ್ಲ. ಉಪಚುನಾವಣೆ ಅಂದ್ರೆ ಹೆಂಗೆ ಇದಾಗುತ್ತೆ ಹಂಗೈತಿ. ಯಾರು ಅಭ್ಯರ್ಥಿ ಆಗ್ತಾರ ಅವರು, ಯಾರು ಜನದ ಮೇಲೆ ಡಿಪೆಂಡ್. ಸುಧಾಕರ್ ಸಾಹೇಬ್ರು ನಿಧಾನ ಹೊಂದಿದ್ರು, 3 ಬಾರಿ MLA ಆಗಿದ್ರು, ಶಾಸಕರಾದ್ರು, ಸಚಿವರಾದ್ರು. ಅಭಿವೃದ್ಧಿ ಆಗೈತೆ ಊರು? ಅಭಿವೃದ್ಧಿ ಆಗೈತೆ, ಆಗ ಕಡೆ ಆಗೈತೆ, ಆಗದ ಕಡೆ ಇಲ್ಲ. ಏನೇನಾಗೈತೆ ಅಭಿವೃದ್ಧಿ? ರೋಡ್ ಆಗಿದಾವೆ, ಕೆಲವು ಇನ್ನು ಕಾಮಗಾರಿಗಳು ನಿಂತಿದಾವೆ, ಚರಂಡಿಗಳು ನಿಂತಿದಾವೆ. ಅವ್ರಿಗೆ ಸಾಹೇಬ್ರಿಗೆ ಗೊತ್ತು, ಅವ್ರಿಗೆ ಕೇಳ್ರ ಅವ್ರಿಗೆ. ನಿಮಗೆ ಹೆಂಗ್ ಗೊತ್ತು ಹೇಳ್ರಿ? ಈಗ ನನ್ಗೆ ಓಟ್ ಯಾರು ಹಾಕ್ಬೇಕು? ನೆಕ್ಸ್ಟ್ ವೋಟಿಂಗ್ ಯಾರಿಗೆ ಮಾಡ್ತೀರಾ ನೀವು? ಅಷ್ಟು ಈ ಅಭ್ಯರ್ಥಿ ಬಂದ್ಮೇಲೆ ತಾನೇ ಗೊತ್ತಾಗದು. ಈಗ ಕಾಂಗ್ರೆಸ್ ಇಂದ ಯಾರು ಸುಧಾಕರ್ ಅವರ ಮಗ ಸುಹಾಸ್ ಸುಧಾಕರ್ ಕಾಂಗ್ರೆಸ್ ಇಂದ, BJP JDS ಮೈತ್ರಿ ಐತೆ. NDA ಅಭ್ಯರ್ಥಿಗಳು ಯಾರೊಬ್ರು ಬರ್ತಾರೆ, ಅಥವಾ JDS ಇಂದನಾರು ಆಗ್ಬೋದು, BJP ಇಂದನಾರು ಆಗ್ಬೋದು. ಟಿಕ ಬಾಬು ಅನ್ನೋರು ಒಂದು ಅಡ್ಡಾಡ್ತಾ ಇದಾರೆ ಇಲ್ಲಿ. ತಿಪ್ಪಾರೆಡ್ಡಿ ಮಗ ಅವರು ಸಹ ಇಲ್ಲಿ, ಸಿದ್ಧಾರ್ಥ ಅವರು ಓಡಾಡ್ತಿದ್ದಾರೆ. ರಾಜಣ್ಣ ಐತೆ, ಕಾಡುಗೊಲ್ಲರ ಸಮಾಜದ ರಾಜ್ಯಾಧ್ಯಕ್ಷರಾದಂಥವ್ರು ಮೊನ್ನೆನಾಗ BJP ಸೇರ್ಕೊಂಡ್ರು. ಅವರು BJP ಇಂದ ನಿಲ್ಬೇಕಂತ ಇದಾರೆ. ಯಾರು ನಿಂತರು ಒಳ್ಳೆಯರು?
ಈಗ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ. ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯಿಂದ ವೋಟ್ ಹಾಕ್ತಾರೆ. ಈಗ ನಾವು ಅವ್ರಂತ ಇವ್ರಂತ ಏನೂ ಅಲ್ಲ. ಇಲ್ಲಿ ಸೂಚನೆ ಮೊದಲು ತಿಪ್ಪಾರೆಡ್ಡಿ ಇದ್ರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಸುಧಾಕರ್ ಸಾಹೇಬರು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಮಾಡಿದ್ದಾರೆ. ಆ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕು. ನೀರಿಂದ ಏನೋ ಭಾಳ ಸಮಸ್ಯೆ ಐತೆ ನೀರಿಂದ ನೀರಿನ ಸಮಸ್ಯೆ ಐತೆ. ಈಗ ಮೇನ್ ನೀರಿಂದ ಅಂದ್ರೆ ಈಗ ಇದು ಚಾನಲ್ ಇಂದು ಈ ಚಾನಲ್ ಬರ್ಬೇಕು. ಈ ಭದ್ರಾ ಮೇಲ್ದಂಡೆ ಚಾನಲ್ ಐತಲ್ಲ, ನೀರು ಬಿಡ್ಬೇಕಂತಂದು ಎಲ್ಲ ಸರಿ ಇದು ಮಾಡಿದ್ದಾರೆ. ಈಗ ನೀರಿಂದೇ ಕೊರತೆ ಆಗಿರೋದು, ನೀರಾವರಿಗಳಿಗೆ ಎಲ್ಲ ಕೊರತೆ ಆಗಿರೋದು ಅದೇ. ಎಲ್ಲ ಚಾನಲೆಲ್ಲ ಕೋಟಿಗಟ್ಟಲೆ ಮಾಡಿದ್ದಾರೆ. ಈಗ ಅವು ತಂದಿಲ್ಲ ನೀರು. ಎಲ್ಲ ಇಲ್ಲಿ ಎಲ್ಲ ರೈತರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನು ನೀರಿಂದೇ ಕೊರತೆ. ಈ ಬರೋಂತಾರನಾರ ಎಲ್ಲ ನಿಭಾಯಿಸ್ಬೇಕು. ಈಗೇನು ಬರೋಂಥರ ಆಶ್ವಾಸನೆ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡಿ ಕೆಲಸ ಅವ್ರಿಗೆ ಓಟ್ ಹಾಕ್ತೀವಿ. ಅವ್ರಿಗೆ ಓಟ್ ಹಾಕೋದು. ಈ